ಇವತ್ತಿನ ರೀಡಿಂಗ್ ಅಲ್ಲಿ ನಿಮ್ಮ ಮನಸ್ಸಲ್ಲಿ ಇವಾಗ ಯಾವ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿಗೋಸ್ಕರ ನೀವು ವೇಟ್ ಮಾಡಬಹುದಾ, ಕಾಯೋದ್ರಿಂದ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ವಾಪಸ್ ರಿಟರ್ನ್ ಬರ್ತಾರ ಅಂತ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದ್ರೆ ಮಾತ್ರ ಈ ಒಂದು ರೀಡಿಂಗ್ ನ ವಾಚ್ ಮಾಡ್ಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೇನೆ ಪರ್ಸನಲ್ ರೀಡಿಂಗ್ ನ ಕೂಡ ಬುಕ್ ಮಾಡ್ಕೊಳ್ಬಹುದು ನೀವು. ಓಕೆ, ಎಸ್. ನವೆಂಬರ್ 5ನೇ ತಾರೀಕಿಗೆ ಮನಿ ಬೌಲ್ ರಿಚುವಲ್ ನಡೀತಾ ಇದೆ. ಯಾರೆಲ್ಲ ನಿಮ್ಮ ಮನಿ ವಿಷಯದಲ್ಲಿ ಪ್ರಾಬ್ಲಮ್ ನ ನೋಡ್ತಾ ಇದ್ದೀರಾ ಅಂಡ್ ಸಾಲಗಳನ್ನ ತೀರಿಸ್ಲಿಕ್ಕೆ, ಸಾಲದಿಂದ ಮುಕ್ತಿ ಪಡಿಬೇಕು ಅಂತ ಯಾರೆಲ್ಲ ಇಷ್ಟಪಡ್ತಾ ಇದ್ದೀರಾ, ಹಾಗೆ ಬಿಸ್ನೆಸ್ ಅಲ್ಲಿ ಗ್ರೋತ್ ನ ನೋಡ್ಬೇಕು, ಅವಕಾಶಗಳನ್ನ ನಿಮ್ಮ ಲೈಫ್ ಅಲ್ಲಿ ಬರಮಾಡ್ಕೊಳ್ಬೇಕು ಅಂಡ್ ಮನಿ, ನಿಮ್ಮ ಜೀವನಕ್ಕೆ ಬೇಕಾದಷ್ಟು ಹಣ ನಿಮ್ಗೆ ಕೈ ಸೇರ್ಬೇಕು, ಲಕ್ಷ್ಮಿ ನಿಮ್ಮ ಜೀವನಕ್ಕೆ ಒಲಿಬೇಕು ಅಂತ ಇದ್ರೆ ಖಂಡಿತವಾಗಿಯೂ ಈ ಒಂದು ಮನಿ ಬೌಲ್ ರಿಚುವಲ್ಸ್ಗೆ ನೀವು ಜಾಯಿನ್ ಆಗ್ಬೋದು. ಕೇವಲ 4 days ಮಾತ್ರ ನಿಮಗೆ ಕಾಲಾವಕಾಶ ಇದೆ. ಅಷ್ಟರ ಮೇಲೆ 4 ದಿನದ ನಂತರ ಯಾವುದೇ ರೀತಿಯಾದ ಬುಕ್ಕಿಂಗ್ ನ ನಿಮಗೆ ಅವಕಾಶ ಕೊಡೋದಿಲ್ಲ. ಹಾಗಾಗಿ 4 ದಿನದ ಒಳಗಡೆ ನೀವು ಬುಕ್ ಮಾಡ್ಕೊಳ್ಳಿ. ಓಕೆ, ಹಾಗೆ ಕಾರ್ಡ್ ಕಟ್ಟಿಂಗ್ ರಿಚುವಲ್ ಕೂಡ ನಡೀತಾ ಇದೆ 8ನೇ ತಾರೀಕಿಗೆ. ನಿಮ್ಮ ರಿಲೇಶನ್ಶಿಪ್ಗೆ ಸಂಬಂಧಪಟ್ಟಂತೆ ಯಾರು ಜಾಯಿನ್ ಆಗ್ಬೇಕಂತಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ನೀವು ಮೆಸೇಜ್ ಮಾಡಿ, ವಾಟ್ಸಪ್ ಮಾಡಿ ರಿಚುವಲ್ಸ್ಗಳಿಗೆ ಜಾಯಿನ್ ಆಗಬಹುದು. ಓಕೆ, ಎಸ್, 1 minute. ಯಾ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವು ಯಾವ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಆ ವ್ಯಕ್ತಿ ಮನಸ್ಸಲ್ಲೂ ಕೂಡ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಈ ಒಂದು ಸಂಬಂಧ ಸಪ್ರೇಷನ್ ಆಗ್ಲಿಕ್ಕೆ 3ನೇ ವ್ಯಕ್ತಿಯ ಒಂದು ಕೈವಾಡ ಇದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಅಂದ್ರೆ 3ನೇ ವ್ಯಕ್ತಿ ಅಂತ ಹೇಳಿದ್ರೆ ಅವ್ರ ಫ್ರೆಂಡ್ ಆಗಿರಬಹುದು, ಅಥವಾ ಅವ್ರ ಸಂಬಂಧಿಕರಾಗಿರಬಹುದು, ಅಥವಾ ಅವರ ಎಕ್ಸ್ ಪರ್ಸನ್ ಆಗಿರಬಹುದು, ಅಂದ್ರೆ ಎಕ್ಸ್ ಹಸ್ಬೆಂಡ್, ಎಕ್ಸ್ ವೈಫ್ ಅಥವಾ ಎಕ್ಸ್ ಪರ್ಸನ್ ಅನ್ನುವಂತ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಇಲ್ಲಿ ಈ ವ್ಯಕ್ತಿಗೋಸ್ಕರ ನೀವು ವೇಟ್ ಮಾಡ್ಬೋದಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ವೇಟ್ ಮಾಡಿ. ಅವರಿಗೂ ನಿಮ್ಮ ಮೇಲೆ ಒಂದು ಪ್ರೀತಿ ಇದೆ, ಒಂದು ನಂಬಿಕೆ ಇದೆ ಅಂಡ್ ಒಂದು ಸೋಲ್ ಕನೆಕ್ಷನ್ ಅನ್ನೋಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ನೀವ್ ಹೇಗೆ ಅವ್ರನ್ನ ವೇಟ್ ಮಾಡ್ತಾ ಇದ್ದೀರಾ, ಅವರು ಕೂಡ ನಿಮ್ ಬಗ್ಗೆ ಅಷ್ಟೇ ವೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ 3ನೇ ವ್ಯಕ್ತಿಯಿಂದ ಮಾತ್ರ ನಿಮ್ಮಿಬ್ರ ಮಧ್ಯೆ ಸಪರೇಷನ್ ಆಗ್ತಾ ಇರೋದು ಬಿಟ್ರೆ ಬೇರೆ ಇಲ್ಲಿ ಯಾವುದೇ ರೀತಿಯಾದಂತ ರೀಸನ್ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಈ ವ್ಯಕ್ತಿಗೋಸ್ಕರ ನೀವು ವೇಟ್ ಮಾಡಬಹುದು, ಸ್ವಲ್ಪ ದಿನ ವೇಟ್ ಮಾಡಿ ಅನ್ನುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ 111 ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು. ಹಾಗೆ ಕಾರ್ಡ್ ಕಟ್ಟಿಂಗ್ ರಿಚುವಲ್ಸ್ ಗೆ ಜಾಯಿನ್ ಆಗೋರು ಆದಷ್ಟು ಬೇಗ ಜಾಯಿನ್ ಆಗ್ಬೋದು. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇದ್ದಂತ 3ನೇ ವ್ಯಕ್ತಿನ ರಿಮೂವ್ ಮಾಡೋದಕ್ಕೆ ಅಂಡ್ ನಿಮ್ಮ ರಿಲೇಶನ್ಶಿಪ್ ನ ಹೀಲ್ ಮಾಡೋದಕ್ಕೆ ಈ ಒಂದು ರಿಚುವಲ್ಸ್ ತುಂಬಾನೇ ಪವರ್ಫುಲ್ ಇರುತ್ತೆ. ಆದಷ್ಟು ಬೇಗ ಜಾಯಿನ್ ಆಗಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.